ಈಗ ಜಿಎಸ್ಟಿ ಕಾಮನ್ ಪೋರ್ಟಲ್ಗಳಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳನ್ನು ಸೃಷ್ಟಿಸುವುದನ್ನು ಕಲಿಯೋಣ. ಈ ಪ್ರಾತ್ಯಕ್ಷಿಕೆಯಲ್ಲಿ ನಿಮ್ಮ ಅನುಕೂಲಕ್ಕಾಗಿ ಈಗಾಗಲೇ ಕೆಲವು ಜಾಗಗಳನ್ನು ಭರ್ತಿ ಮಾಡಲಾಗಿದೆ. ಜಿಎಸ್ಟಿಯ ಸಾಮಾನ್ಯ ಪೋರ್ಟಲ್ಗೆ ಭೇಟಿ ನೀಡಿ. ಜಿಎಸ್ಟಿ ಮುಖಪುಟ ಕಾಣಿಸುತ್ತದೆ. ಮೊದಲ ಬಾರಿಯ ಲಾಗಿನ್ಗಾಗಿ ನ್ಯೂ ಯೂಸರ್ ಲಾಗಿನ್ ಬಟನ್ ಅನ್ನು ಒತ್ತಿ. ಘೋಷಣಾ ಪುಟವು ಕಾಣಿಸುತ್ತದೆ. ಘೋಷಣೆಗಾಗಿ ಚೆಕ್ ಬಾಕ್ಸ್ ಅನ್ನು ಸೆಲೆಕ್ಟ್ ಮಾಡಿ ಮತ್ತು ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಲಾಗಿನ್ ಪುಟವು ಕಾಣಿಸುತ್ತದೆ. ಪ್ರೊವಿಷನಲ್ ಐಡಿಯ ಜಾಗದಲ್ಲಿ ನೀವು ರಾಜ್ಯ ವ್ಯಾಟ್ ಇಲಾಖೆಯಿಂದ ಇಮೇಲ್ ಅಥವಾ ಇನ್ಯಾವುದೇ ಸಂವಹನದ ಮೂಲಕ ಸ್ವೀಕರಿಸಲಾಗಿರುವ ಯೂಸರ್ ನೇಮ್ ಅನ್ನು ಟೈಪ್ ಮಾಡಿ. ಪಾಸ್ವರ್ಡ್ ಜಾಗದಲ್ಲಿ ನೀವು ರಾಜ್ಯ ವ್ಯಾಟ್ ಇಲಾಖೆಯಿಂದ ಇಮೇಲ್ ಅಥವಾ ಇನ್ನಾವುದೇ ಇತರ ಸಂವಹನದ ಮೂಲಕ ಸ್ವೀಕರಿಸಲಾಗಿರುವ ಪಾಸ್ವರ್ಡ್ ಅನ್ನು ಟೈಪ್ ಮಾಡಿ. ಸ್ಕ್ರೀನ್ನಲ್ಲಿ ತೋರಿಸಲಾಗಿರುವ ಕ್ಯಾಪ್ಚಾ ಅಕ್ಷರಗಳನ್ನು ಟೈಪ್ ಮಾಡಿ. ಲಾಗಿನ್ ಬಟನ್ ಅನ್ನು ಒತ್ತಿ. ತಾತ್ಕಾಲಿಕ ಐಡಿಯನ್ನು ಪರಿಶೀಲಿಸುವ ಪುಟವು ಕಾಣಿಸುತ್ತದೆ. ಇಮೇಲ್ ವಿಳಾಸವನ್ನು ನಮೂದಿಸಿ. ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ. ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಒಟಿಪಿ ಪರಿಶೀಲನಾ ಪುಟವು ಕಾಣಿಸುತ್ತದೆ. ನೀವು 2 ಒಟಿಪಿಗಳನ್ನು ಸ್ವೀಕರಿಸಿರಬೇಕು. ಒಂದು ನಿಮ್ಮ ಇಮೇಲ್ ವಿಳಾಸದಲ್ಲಿ, ಮತ್ತೊಂದು ನೀವು ಈಗ ನಮೂದಿಸಿರುವ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ. ಈ ಒಟಿಪಿಗಳನ್ನು ಬೇರೊಬ್ಬರೊಂದಿಗೆ ಹಂಚಿಕೊಳ್ಳದಿರಿ. ಇಮೇಲ್ ವಿಳಾಸವನ್ನು ಪರಿಶೀಲಿಸಿ ಮತ್ತು ಇಮೇಲ್ ಒಟಿಪಿಯನ್ನು ಬರೆದಿಡಿ. ಹಾಗೆಯೇ ನಿಮ್ಮ ಮೊಬೈಲ್ಗೆ ಕಳುಹಿಸಲಾದ ಪಠ್ಯ ಸಂದೇಶವನ್ನು ಪರಿಶೀಲಿಸಿ ಮತ್ತು ಈ ಒಟಿಪಿಯನ್ನು ಬರೆದಿಡಿ. ಇಮೇಲ್ ಒಟಿಪಿಯ ಜಾಗದಲ್ಲಿ ನಿಮ್ಮ ಇಮೇಲ್ಗೆ ಕಳುಹಿಸಲಾದ ಒಟಿಪಿಯನ್ನು ನಮೂದಿಸಿ. ಮೊಬೈಲ್ ಒಟಿಪಿಯ ಜಾಗದಲ್ಲಿ ನಿಮ್ಮ ಮೊಬೈಲ್ಗೆ ಕಳುಹಿಸಲಾದ ಒಟಿಪಿಯನ್ನು ನಮೂದಿಸಿ. ನೀವು ಒಟಿಪಿಯನ್ನು ಸ್ವೀಕರಿಸಿರದಿದ್ದಲ್ಲಿ ನಿಮ್ಮ ಇಮೇಲ್ ವಿಳಾಸಕ್ಕೆ ಮತ್ತು ಮೊಬೈಲ್ ಸಂಖ್ಯೆಗೆ ಒಟಿಪಿಯನ್ನು ಮತ್ತೊಮ್ಮೆ ಕಳುಹಿಸುವುದಕ್ಕಾಗಿ ರೀಸೆಂಡ್ ಒಟಿಪಿ ಬಟನ್ ಅನ್ನು ಒತ್ತಿ. ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಹೊಸ ಪರಿಚಯ ಪತ್ರದ ಪುಟ ಕಾಣಿಸುತ್ತದೆ. ಹೊಸ ಯೂಸರ್ ನೇಮ್ ಜಾಗದಲ್ಲಿ ನಿಮ್ಮಿಚ್ಛೆಯ ಒಂದು ಯೂಸರ್ ನೇಮ್ ಅನ್ನು ನಮೂದಿಸಿ. ಹೊಸ ಪಾಸ್ವರ್ಡ್ ಜಾಗದಲ್ಲಿ ನಿಮ್ಮ ಆಯ್ಕೆಯ ಪಾಸ್ವರ್ಡ್ ಅನ್ನು ನಂತರದ ಸಮಯದಲ್ಲಿ ಬಳಸಲು ನಮೂದಿಸಿ. ಪಾಸ್ವರ್ಡ್ ಅನ್ನು ಪುನರ್ ನಮೂದಿಸಿ. ಕಂಟಿನ್ಯೂ ಬಟನ್ ಅನ್ನು ಒತ್ತಿ. ಭದ್ರತಾ ಪ್ರಶ್ನೆಗಳ ಪುಟವು ಕಾಣಿಸುತ್ತದೆ. ಈ ಪುಟದಲ್ಲಿ 5 ಪ್ರಶ್ನೆಗಳಿರುತ್ತವೆ. ಭದ್ರತಾ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಡ್ಡಾಯವಾಗಿರುತ್ತದೆ. ಭದ್ರತಾ ಪ್ರಶ್ನೆಗಳಿಗೆ ಉತ್ತರಿಸುವಾಗ ಎಚ್ಚರಿಕೆಯಿಂದಿರಿ. ನೀವು ಪಾಸ್ವರ್ಡ್ ಅನ್ನು ಮರೆತು ಹೋದಲ್ಲಿ ಅವುಗಳನ್ನು ಪುನರ್ ಪಡೆಯಲು ಈ ಭದ್ರತಾ ಪ್ರಶ್ನೆಗಳಿಗೆ ಉತ್ತರಿಸುವುದು ಅಗತ್ಯವಿರುತ್ತದೆ. ಪ್ರತಿಯೊಂದು ಭದ್ರತಾ ಪ್ರಶ್ನೆಗೆ ಉತ್ತರಗಳನ್ನು ನಮೂದಿಸಿ. ಸಬ್ಮಿಟ್ ಬಟನ್ ಅನ್ನು ಒತ್ತಿ. ನಿಮ್ಮ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಯಶಸ್ವಿಯಾಗಿ ಬದಲಾವಣೆಗೊಂಡಿದೆ. ದಯವಿಟ್ಟು ಈ ಕ್ರೆಡೆನ್ಷಿಯಲ್ಗಳನ್ನು ಬಳಸಿ ಲಾಗಿನ್ ಆಗಿ ಎನ್ನುವ ಸಂದೇಶ ಕಾಣಿಸುತ್ತದೆ. ಈಗಷ್ಟೇ ಸೃಷ್ಟಿಸಿದ ಯೂಸರ್ ನೇಮ್ ಹಾಗೂ ಪಾಸ್ವರ್ಡ್ ಅನ್ನು ಬಳಸಿ ನೀವು ಈಗ ಜಿಎಸ್ಟಿಯ ಸಾಮಾನ್ಯ ಪೋರ್ಟಲ್ಗೆ ಲಾಗಿನ್ ಆಗಬಹುದು. ಮುಂದುವರಿಯುವುದಕ್ಕಾಗಿ ನೆಕ್ಸ್ಟ್ ಅನ್ನು ಒತ್ತಿ.